ಜನತಾ ಪಕ್ಷ ಶಿರಾ ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಹಾಗೂ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಈ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಹಾಗೆ ಪ್ರಧಾನಿ ಸನ್ಮಾನ್ಯ ಮೋದಿಜಿಯವರು, ಗೃಹ ಸಚಿವರಾದಂಥ ನಮ್ಮ ಅಮಿತ್ ಶಾಜಿಯವರು, ಇವರೆಲ್ಲ ಆಶಯದಂತೆ ಪಕ್ಷದ ನಿರ್ದೇಶನದಂತೆ ಈ ದಿವಸ ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ಈ ರೀತಿ ಕಾರ್ಯಕ್ರಮ ನಡೀತಾ ಇದೆ. ಭೀಮಾ ಸಂಗಮ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಿಯವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟು ಸಮಾಜವನ್ನ ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ಏನು ಹಿಂದೆ ಅಸ್ಪೃಶ್ಯತೆ ಇತ್ತು, ಏನು ಹಿಂದೆ ಅಸಮಾನತೆ ಇತ್ತು ಸಮಾಜದಲ್ಲಿ, ಅದನ್ನೆಲ್ಲ ಹೋಗ್ಲಾಡಿಸಿ ಒಂದು ಸಮಾಜದ ಕನಸನ್ನ ಹೊತ್ತು ಒಂದು ಸಂವಿಧಾನವನ್ನು ರಚಿಸಿಕೊಟ್ರು. ಅದರ ಆಶಯದಂತೆ ನಾವು ಇವತ್ತು ಪರಸ್ಪರ ಚರ್ಚೆ ಮಾಡಿ ನಾವು ಎಲ್ಲಿದ್ದೀವಿ, ಅಂಬೇಡ್ಕರ್ ಜಿಯವರ ಆಶಯಗಳನ್ನ ಪೂರ್ಣಗೊಳಿಸುವಲ್ಲಿ ನಾವು ಈಗ 75 ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ 75 ವರ್ಷ ಆಯಿತು. ನಾವು ಎಷ್ಟು ಮಟ್ಟಿಗೆ ಗುರಿಯನ್ನು ತಲುಪಿದ್ದೇವೆ, ಯಾವ್ಯಾವ ಪಕ್ಷ ಮತ್ತು ಸರ್ಕಾರಗಳ ಕೊಡುಗೆ ಮತ್ತು ಸಾಧನೆ ಏನು ಈ ದಿಕ್ಕಿನಲ್ಲಿ ಅನ್ನೋ ವಿಚಾರಗಳನ್ನ, ಯಾವ ಸಮಾಜ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆಯವರಿಂದ ತುಳಿತಕ್ಕೊಳಗಾಗಿತ್ತು, ಆ ಸಮಾಜದ ಜನರನ್ನ ಕರೆದು ಅವ್ರ ಜೊತೆ ಒಂದು ಸಂವಹನ ಮಾಡಿ ಮಾತಾಡಿ ಅವ್ರಿಗೂ ಮನವರಿಕೆ ಮಾಡಿಕೊಡ್ಬೇಕು. ಹಾಗೆ ನಾವು ಕೂಡ ಅವರ ಕಷ್ಟಗಳನ್ನು ಕೇಳಿ ತಿಳ್ಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭೀಮಾ ಸಂಗಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧುಗಿರಿ ಮಂಡಲದ ಮಧುಗಿರಿ ಶೈಕ್ಷಣಿಕ ಸಂಘಟನಾತ್ಮಕ ಜಿಲ್ಲೆ ಅಧ್ಯಕ್ಷರಾದಂಥ ಹನುಮಂತೇಗೌಡರು, ಗ್ರಾಮಾಂತರ ಅಧ್ಯಕ್ಷರಾದಂಥ ಚಿಕ್ಕಣ್ಣವರು, ನಗರ ಅಧ್ಯಕ್ಷರಾದಂಥ ಗಿರಿಯವರು, ಹಾಗೆ ಕೌನ್ಸಿಲರ್ ನಟರಾಜ್ ಅವರು, ನಮ್ಮ ಕರಿಯಣ್ಣ ಅವರು, SC ಮೋರ್ಚಾ ರಂಗನಾಥ್ ಅವರು, ಹಾಗೆ ನಮ್ಮ ಹೆಣ್ಮಕ್ಳು ಮಹಿಳಾ ಮೋರ್ಚಾದವರು, ಮತ್ತೆಲ್ಲ ನಮ್ಮ ಶಿವಣ್ಣ ಅವರು, ಕುಮಾರ್ ಪಟೇಲರು, ಲಕ್ಷ್ಮೀನಾರಾಯಣ ಜೊತೆಗೆ ನಮ್ಮ ಗುರ್ಲಿಂಗಪ್ಪ, ತಿಪ್ಪೇಸ್ವಾಮಿ, ಶ್ರೀಧರ್, ಮಂಜುನಾಥ್, ನಮ್ಮ ಮಾಸ್ಟರ್ ಎಲ್ಲ ವೇದಿಕೆಯಲ್ಲಿದ್ದಾರೆ. ಹಾಗಷ್ಟೇ ಜನ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ಮತ್ತೆ ಮಾಧ್ಯಮ ಮಿತ್ರರು ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದೆ. ಇದೊಂದು ಬಹಳ ಪ್ರಮುಖವಾದಂತ ಘಟ್ಟ. ನಾವಿವತ್ತು ಪಕ್ಷದ ಜವಾಬ್ದಾರಿ ಇದು ಯಾಕೆ ಉದ್ದೇಶ ಏನಂತ ಹೇಳಿದ್ರೆ, ಏನು ಅಸಮಾನತೆ ಅನ್ನೋದು ನೈಜವಾಗಿ ಇಲ್ಲ ಅಂದ್ರೂ ಕೂಡ ಆ ಮನಸ್ಸಿನ ಮೂಲೆಯಲ್ಲಿ ಏನಾದ್ರೂ ಇದ್ರೆ ಅದನ್ನ ಹೋಗ್ಲಾಡಿಸ್ಬೇಕು, ತಲುಪಿಸ್ಬೇಕು. ಆ ಕಾರಣಕ್ಕಾಗಿ ಯಾರು ಮೊದಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಪಕ್ಷದ ಆದೇಶ ಇದೆ. ಶಾಸಕರುಗಳು, ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಶಾಸಕರುಗಳು, ಸಂಸದರುಗಳು, ಹಾಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಹಾಗೇನೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಈ ರೀತಿ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಅವೇ ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಕಾರ್ಯಕ್ರಮವನ್ನ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಏನು ನಮ್ಮ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ಸೇರಿದಂತ ಜನ ಇದ್ದಾರೆ, ನಮ್ಮ ಸಹೋದರರು ಇದ್ದಾರೆ, ಅವರೆಲ್ಲ ಇಲ್ಲಿ ಕರೆದು ನಮ್ಮ ಜೊತೆ ಅವ್ರ ಜೊತೆ ಒಂದು 1-to-1 ಮುಖಾಮುಖಿ ಸಂವಾದವನ್ನು ಮಾಡಿ ಅವರ ಕಷ್ಟ ಸುಖಗಳನ್ನು ಆಲಿಸಿ, ಅದರ ಜೊತೆಯಲ್ಲಿ ನಿಮ್ಮ ಜೊತೆ ಒಂದು ತಿಂಡಿ ತಿನ್ನೋದು, ನಿಮ್ಮೆಲ್ಲ ಜೊತೆ ನಮ್ಮ ಮನೆಯಲ್ಲಿ. ಈಗ ನಾನೊಬ್ಬ ಶಾಸಕನಾಗಿ ನನ್ನ ಮನೆಗೆ ನಿಮ್ಮನ್ನ ಆಹ್ವಾನ ಮಾಡಿದ್ದೀನಿ. ಇದು ಕಚೇರಿ ಅನ್ನೋದಕ್ಕಿಂತ ಇದು ನನ್ನ ಮನೆ, ಹೋಮ್ ಆಫೀಸ್, ಇಲ್ಲಿ ಇದು ಮಾಡೋದು. ಇದಾದ ನಂತರ ಮುಂದಿನ ಕಾರ್ಯಕ್ರಮ ಇರುತ್ತೆ. ಮುಂದಿನ ವಾರದಲ್ಲಿ ಭೀಮಾ ಸಮಾವೇಶ ಅಂತ ಮಾಡ್ತೀವಿ. ಆ ಭೀಮಾ ಸಮಾವೇಶ ಅಂದ್ರೆ ಎಲ್ಲಿ ಈ ಪಂಗಡಕ್ಕೆ ಸೇರಿದ ಜನ
ಹೆಚ್ಚಾಗಿ ವಾಸ ಮಾಡ್ತಾರೆ. ಅಲ್ಲಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಒಂದು ಸಮಾವೇಶವನ್ನು ಮಾಡಿ ಅಂಬೇಡ್ಕರ್ ಜಿಯವರ ಕನಸುಗಳೇನು, ಸರ್ಕಾರಗಳು ಯಾವ ರೀತಿ ಅವರನ್ನು ನಡೆಸ್ಕೊಂಡ್ರು, ನಿಜಕ್ಕೂ ಆ ಸಮುದಾಯಕ್ಕೆ ಒಂದು ನ್ಯಾಯ ಸಿಕ್ಕಿದೆಯಾ, ಹಾಗಾದ್ರೆ ಮುಂದೆ ಏನ್ ಮಾಡಬೇಕು, ಈ ವಿಚಾರಗಳನ್ನ ಮನವರಿಕೆ ಮಾಡಿಕೊಡೋದಕ್ಕಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದು ಪಕ್ಷದ ಆದೇಶ, ಜೊತೆಗೆ ನಮ್ಮ ಆಶಯ ಕೂಡ ಆಗಿದೆ. ನಿಮಗೆ ತುಂಬಾ ವಿದ್ಯಾವಂತ ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದೆ. ಇವತ್ತು ನೀವೆಲ್ಲ ಗಮನಿಸಿದ್ರಿ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಏನೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಸಂವಿಧಾನದ ಆಶಯಗಳಡಿ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಿಯಾಗಿ ಮಾಜಿ ನಮ್ಮ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸಿನ ಹೆಣ್ಣು ಮಕ್ಕಳಿಗೆ ವಿಶೇಷ ಯೋಜನೆಗಳು ಕಳೆದ 10 ವರ್ಷ ಮುಗಿಸಿ ಈಗ 12ನೇ ವರ್ಷ 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಜಿಯವರು ಈ ದೇಶದ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನಿದ್ದಾವೆ ಅವನ್ನ ಒಂದು ಬಾರಿ ಅವಲೋಕನ ಮಾಡೋಣ. ಉಜಾಲ ಯೋಜನೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಹೆಣ್ಣು ಮಕ್ಕಳು ಮೊದಲೆಲ್ಲ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಹಳ್ಳಿಗಳಿಗೆ ಹೋಗಿ ದಿನ್ನೆಗೆ ಹೋಗಿ ಸೌದೆ ತಂದು ಮುಳ್ಳು ಸೌದೆ ತಂದು ಕೈ ಸುತ್ತಕೊಂಡು ಅಡುಗೆ ಮಾಡ್ತಿದ್ದಂಥ ಕಾಲ. ಆ ಹೊಗೆ ಕುರಿದು ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ಆಸ್ತಮಾ ಇನ್ನೊಂದು ಮತ್ತೊಂದು ಆಗ್ತಿತ್ತು, ಕೇವಲ 5 ವರ್ಷದ ಹಿಂದೆ. ಹೌದಲ್ಲಮ್ಮ? ಈಗ 15 ವರ್ಷಗಳಲ್ಲಿ 12 ವರ್ಷದಲ್ಲಿ ಕಾಲ ಬದಲಾಯಿಸಿ ಯಾವ ಮನೆಯಲ್ಲೂ ಕೂಡ ಇವತ್ತು ಸೌದೆ ಇಟ್ಟು ಅಡುಗೆ ಮಾಡುವಂತ ಉದಾಹರಣೆ ಇಲ್ಲ. ನಾವೆಲ್ಲ ಗ್ಯಾಸ್ ಬಳಸ್ತೀವಿ. ಇದು ಯಾರ ಕಡೆ ಕೊಡುಗೆ? ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಕೊಡುಗೆ. ಇನ್ನು ಎರಡನೇದಾಗಿ ಆಹಾರ ಭದ್ರತಾ ಯೋಜನೆ ಮುಖಾಂತರ ಏನಿವತ್ತು 5 kg ಅಕ್ಕಿ ನಾವು ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಹೇಳ್ತಾರೆ 10 kg ಅಕ್ಕಿ ಕೊಡ್ತೀವಿ ನಾವು ಅಂತ ಸುಳ್ಳು ಭರವಸೆ ಕೊಟ್ಟು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದರು. ಇವತ್ತಿನವರೆಗೂ ಕೊರೋನಾ ಸಂದರ್ಭದಲ್ಲಿ 2020ರಿಂದ ಶುರು ಮಾಡಿದ್ದು ಇವತ್ತಿನವರೆಗೂ ಕೂಡ 5 kg ಅಕ್ಕಿ ಬರ್ತಾ ಇರೋದು ಕೇಂದ್ರ ಸರ್ಕಾರದಿಂದ. ಸನ್ಮಾನ್ಯ ಮೋದಿಜಿಯವರ ನೇತೃತ್ವದ ಸರ್ಕಾರ ಏನ್ ಕೊಡ್ತಾ ಇದೆ, ಅವರು ಅಕ್ಕಿ ನಮ್ದು ಬ್ರ್ಯಾಂಡ್ ಇವ್ರದ್ದು ಸೀಲ್ ಒತ್ತು ಕೊಡ್ತಾರೆ ಅಷ್ಟೇ. ಹಂಗಾಗಿದೆ. ಅದು ಕೂಡ ಯಾರ ಯೋಜನೆ? ಕೇಂದ್ರ ಸರ್ಕಾರದ ಯೋಜನೆ. ಹಾಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ವಿಶ್ವಕರ್ಮ ಯೋಜನೆ ಮುಖಾಂತರ, ವಿಶ್ವಕರ್ಮ ಯೋಜನೆ ಅಂತ ಒಂದು ಯೋಜನೆ ಇದೆಯಮ್ಮ. ಅದರಲ್ಲಿ ನಮ್ಮ ಗುಡಿ ಕೈಗಾರಿಕೆಗಳಂತ ಏನಿದೆ, ಗೃಹ ಕೈಗಾರಿಕೆಗಳಂತ ಏನಿದೆ, ಗ್ರಾಮೀಣ ಭಾಗದಲ್ಲಿ ಕೈ ಕಸುಬು ಅಂತ ಕರಿತೀವಿ. ಅದು ಮಾತ ಗೊತ್ತಿದೆ. ನಮ್ಮ ಕೈ ಕಸುಬುಗಳು ಚಾಪೆ ಎಣಿಯೋದು, ಬುಟ್ಟಿ ಎಣಿಯೋದು, ವೈರ್ ಬ್ಯಾಗ್ ಅಂತ ಮೊದಲು ಮಾಡ್ತಿದ್ರಿ. ನಮ್ಕ ಇದೆಯಾ? ಹೆಣ್ಮಕ್ಳಿಗೆ ಗೊತ್ತಿರುತ್ತಲ್ವಾ? ಮೊದಲೆಲ್ಲ ಬ್ಯಾಗ್ಗಳು ಆಯ್ತಲ್ಲ. ಆಮೇಲೆ ಕಸೂತಿ ಕೆಲಸ, ಅಕ್ಸಾಲಿಗರಿರ್ಬೋದು, ಈ ರೀತಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ವಿಶ್ವಕರ್ಮ ಯೋಜನೆಯಲ್ಲಿ 50,000 ರೂಪಾಯಿ ಹಣ ಕೊಡ್ತಾರೆ. ಸಾಲದ ರೂಪದಲ್ಲಿ 50,000 ರೂಪಾಯಿ ಕೊಟ್ಟು ಅದನ್ನ ಸರಿಯಾದ ಸಮಯಕ್ಕೆ ವಾಪಸ್ ಕೊಟ್ಟರೆ 1 ಲಕ್ಷ, ಅದನ್ನು ಮತ್ತೆ ಸರಿಯಾದ ಸಮಯಕ್ಕೆ ವಾಪಸ್ ತೀರಿಸಿದ್ರೆ 2 ಲಕ್ಷ ಹಣ. ಇದನ್ನ ಕೇವಲ 5% ಬಡ್ಡಿ ದರದಲ್ಲಿ, 5% ಬಡ್ಡಿ ಅಂದರೆ ಒಂದು 30 ಪೈಸೆ 40 ಪೈಸೆ ಬಡ್ಡಿ ಬರುತ್ತೆ. ಅಷ್ಟು ಕಡಿಮೆ ಬಡ್ಡಿ ಬರದಲ್ಲಿ ಬ್ಯಾಂಕ್ಗಳ ಮುಖಾಂತರ ಸಾಲ ಕೊಡುವಂಥ ಯೋಜನೆ ಇದೆ ಹೆಣ್ಣು ಮಕ್ಕಳಿಗೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿ ಹಲವಾರು ಯೋಜನೆಗಳನ್ನ ಸರ್ಕಾರ ತಂದಿದೆ. ಆಶಯದ ಅಡಿ ಸಂವಿಧಾನ ಅನ್ನೋದು ಏನು ಅಂಬೇಡ್ಕರ್ ಜಿ ಅವರು ಕೊಟ್ಟರು. ಆದರೆ ಇವರು ಇವತ್ತು ಈ ದೇಶದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಸಂವಿಧಾನದ ಪುಸ್ತಕ, ಟಿವಿನಲ್ಲಿ ನೋಡಿದಿರ, ಸಂವಿಧಾನದ ಪುಸ್ತಕ ಇಟ್ಕೊಂಡು ಓಡಾಡ್ತಾರೆ. ಸಂವಿಧಾನ, ಬಿಜೆಪಿ ಅವರು ಬಂದ್ರೆ ಸಂವಿಧಾನವನ್ನ ತಿಂತಾರೆ, ಹಾಗೆ ಹೀಗೆ ಅಂತೇಳಿ ಬರೀ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ದೇಶದ ಸಂವಿಧಾನವನ್ನು ಉಳಿಸ್ತಾ ಇರೋದು ಭಾರತೀಯ ಜನತಾ ಪಕ್ಷ, ಕೇಂದ್ರ ಸರ್ಕಾರ, ಮೋದಿಜಿಯವರ ನೇತೃತ್ವದ ಸರ್ಕಾರ. ಹಲವಾರು ಉದಾಹರಣೆಗಳಿದೆ ಇದಕ್ಕೆ. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧೀಜಿಯವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಎಮರ್ಜೆನ್ಸಿ ತಂದರು. ಎಮರ್ಜೆನ್ಸಿ ಅಂತ ಹೇಳಿದ್ರೆ ಎಲ್ಲರ ಸ್ವಾತಂತ್ರ್ಯ, ಇವತ್ತು ಮಾಧ್ಯಮದವ್ರಿಗೆ ಏನು ಸ್ವಾತಂತ್ರ್ಯ ಇದೆ,
ನಮಗೆ ಈಗೇನು ವಾಕ್ ಸ್ವಾತಂತ್ರ್ಯ, ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ನನ್ನ ಇಷ್ಟ ಅದು. ನಾನು ಯಾರ ಬಗ್ಗೆ ಬೇಕಾದರೂ ಆಪಾದನೆ ಮಾಡ್ತೇನೆ, ಅದನ್ನು ನಾನು ಸಮರ್ಸ್ಕೋತೇನೆ. ಅದು ಆ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಈ ದೇಶದಲ್ಲಿ ಸಂವಿಧಾನ ನಮಗೆ ಕೊಟ್ಟಿದೆ. ಹಾಗೆ ಶಿಕ್ಷಣದ ಹಕ್ಕು ಕೊಟ್ಟಿದೆ. ಮೂಲಭೂತ ಹಕ್ಕುಗಳಲ್ಲಿ ಇವೆಲ್ಲ ಇದ್ದಾವೆ, ಮೂಲಭೂತ ಹಕ್ಕುಗಳಲ್ಲಿ. ಅದನ್ನ, ಆ ಸಂವಿಧಾನದ ಆಶಯವನ್ನು ಈಡೇರಿಸಿರೋದು ನಾವು, ನಮ್ಮ ಕೇಂದ್ರ ಸರ್ಕಾರ. ಆದರೆ ಇವರು ಕಾಂಗ್ರೆಸ್ ಸರ್ಕಾರದವರು ಅಂಬೇಡ್ಕರ್ ಜಿ ಅವ್ರನ್ನ ಯಾಕೆ ನಡೆಸ್ಕೊಂಡ್ರು ಅನ್ನೋದಕ್ಕೆ ನಿಮ್ಗೆ ಹಲವಾರು ಜನಕ್ಕೆ ಆ ವಿಷಯ ಗೊತ್ತಿಲ್ಲ. ಇವತ್ತೇನು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಮಾಡ್ತಿದ್ದಾರೆ, ಅಂಬೇಡ್ಕರ್ ಜಿ ಅವರು ನಿಧನರಾದಾಗ ಅವರಿಗೆ ದೆಹಲಿನಲ್ಲಿ ಅವ್ರು ಉಳೋದಿಕ್ಕೆ 6 ಅಡಿ ಜಾಗ ಕೊಡಲಿಲ್ಲ. ಮೊದಲನೇದು. ಅದಕ್ಕಿಂತ ಮುಂಚೆ ಅಂಬೇಡ್ಕರ್ ಜಿ ಅವರಿಗೆ ಸಂವಿಧಾನ ರಚಿಸಿಕೊಟ್ರಲ್ಲ, ಸಂವಿಧಾನ ಸ್ವೀಕಾರ ಆಯಿತು. ಅದೆಲ್ಲ ಆದ್ಮೇಲೆ, ಸರ್ಕಾರಕ್ಕೆ ಬಂದಾದ್ಮೇಲೆ ಚುನಾವಣೆಗೆ ನಿಲ್ತಾರೆ ಅಂಬೇಡ್ಕರ್ ಅವರು. ಚುನಾವಣೆಗೆ ನಿಂತಾಗ 2 ಬಾರಿ ಕಾಂಗ್ರೆಸ್ನವರು ಅಂಬೇಡ್ಕರರನ್ನ ಸೋಲಿಸ್ತಾರೆ ಚುನಾವಣೆಯಲ್ಲಿ. ಇವರು ಯಾವ ರೀತಿ ಸಂವಿಧಾನದ ಪರ, ದಲಿತರ ಪರ, ಪರಿಶಿಷ್ಟ ಪಂಗಡ ಜಾತಿ ವರ್ಗದ ಪರ? ಹಾಗಾಗಿ ಅವೆಲ್ಲ ಸುಳ್ಳುಗಳನ್ನು ಹೇಳಿಕೊಂಡು ಬಿಜೆಪಿಯವ್ರ ಮೇಲೆ ಬರೀ ಗೂಬೆಯನ್ನು ಕೂರಿಸ್ಕೊಂಡು, ಬರೀ ಆರೋಪವನ್ನು ಮಾಡಿಕೊಂಡು, ಸುಳ್ಳನ್ನೇ 100 ಸಾರಿ ಹೇಳಿ ನಿಜ ಮಾಡಿಕೊಂಡು ಆಡಳಿತಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಈ ಸರ್ಕಾರ. ಸುಳ್ಳನ್ನೇ ನಿಜ ಮಾಡಿಕೊಂಡು, ಸುಳ್ಳು ಹೇಳಿ 40%, 30% ಅಂತ ಹೇಳಿದ್ರು. ಬಾಯಿಗೆ ಬಂದು ಸುಳ್ಳು ಹೇಳಿದ್ರು. ಸುಳ್ಳು ಹೇಳೋದಕ್ಕೆ 1000 ಜನ ನೇಮಿಸ್ಕೊಂಡ್ರು. ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಅದೇ ಸರ್ಕಾರ, ಅವರೇ ಆಪಾದನೆ ಮಾಡ್ತಿದ್ದಾರೆ. 60% ತಗೊಳ್ತಾ ಇರೋ ಸರ್ಕಾರ ಇದು. ಇವತ್ತು ನೋಡಿ ಏನಾಗಿದೆ ಎಲ್ಲರ ಪರಿಸ್ಥಿತಿ. ಹೆಣ್ಣು ಮಕ್ಕಳಿಗೆ ಶಕ್ತಿ ಯೋಜನೆ, ಹೆಣ್ಮಕ್ಳಿಗೆ ಏನು ಯೋಜನೆ? ಶಕ್ತಿ ಯೋಜನೆ. ಬಸ್ಸಲ್ಲಿ ನೀವು ಫ್ರೀಯಾಗಿ ಓಡಾಡ್ಬೋದು. ನೀವು ಗಂಡ ಜೊತೆಗೆ ಬಂದರೆ ಅವ್ರ ಹತ್ರ 30 ರೂಪಾಯಿ ತಗೊಂಡು ನಿಮ್ಗೆ 10 ರೂಪಾಯಿ ಫ್ರೀ ಕೊಡ್ತಾರೆ. ಬಸ್ ದರ 3 ಸಾರಿ ಜಾಸ್ತಿ ಆಗಿದೆ. ಯೋಚನೆ ಮಾಡಿ, ಈ ಸರ್ಕಾರ ಬಂದಮೇಲೆ ಬಸ್ ದರ 3 ಸಾರಿ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ಸೆಸ್ ಜಾಸ್ತಿ ಮಾಡಿ, ಅದು ಜಾಸ್ತಿ ಆಗಿದೆ. ಇದೆಲ್ಲ ಯಾರ ಜೇಬಿಂದ ಹೋಗುತ್ತೆ? ನಮ್ಮಿಂದನೇ ಹೋಗುತ್ತೆ. ಇನ್ನು ಎಲೆಕ್ಟ್ರಿಸಿಟಿ ಉಚಿತ ಅಂತ ಹೇಳಿದ್ರು. 200 ಯೂನಿಟ್ವರೆಗೂ ವಿದ್ಯುತ್ ಉಚಿತ ಅಂತ ಹೇಳಿದ್ರು. 4 ಸಾರಿ ದರ ಜಾಸ್ತಿ ಮಾಡಿದ್ದಾರೆ ಈಗಾಗಲೇ. ಅದೆಲ್ಲ ಯಾರು ಕಟ್ತಾರೆ? 200 ಅಲ್ಲ, 50 ಯೂನಿಟು. ಆ ಮಂತಲ್ಲಿ ಎಷ್ಟು ಬಂದಿತ್ತು ಅದನ್ನ ನೋಡ್ಕೊಂಡು 50 ಯೂನಿಟ್ ಅಷ್ಟೇ. 200 ಯಾರಿಗೂ ಕೊಟ್ಟಿಲ್ಲ ಅವರು. ಈ ರೀತಿ ಬರೀ ಸುಳ್ಳುಗಳು. ಇನ್ನು ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂತ 3 ತಿಂಗಳಿಗೋ 6 ತಿಂಗಳಿಗೋ ಚುನಾವಣೆ ಬಂದಾಗ ದುಡ್ಡು ಹಾಕುವಂಥ ಕೆಲಸವನ್ನ ಅದು ಎಲ್ಲರಿಗೂ ಸರಿಯಾಗಿ ಆಗ್ತಾ ಇಲ್ಲ. ಈ ಕೆಲಸ ಮಾಡ್ತಿದ್ದಾರೆ. ಇಷ್ಟಕ್ಕೂ ಕೂಡ ಇವ್ರು ಕೊಡ್ತಾ ಇರೋದು ಯಾರು ದುಡ್ಡು? ಜನರ ದುಡ್ಡು. ಅವರೇನು ಬೇರೆ ಕಡೆಯಿಂದ ದುಡ್ಡನ್ನು ಕೊಡ್ತಾ ಇಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ನೀವು ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸದೃಢವಾಗಿ ನಿಮ್ಮ ಕಾಲ ಮೇಲೆ ನಿಮ್ಮನ್ನ ನಿಂತ್ಕೊಳ್ಳೋ ರೀತಿ ಮಾಡಿ, ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿ ಬದುಕನ್ನ ಬದುಕಿಸುವಂತ ಸರ್ಕಾರಗಳು ಬೇಕಾ? ಅಥವಾ ಬರೀ ಉಚಿತಗಳು ಅಂತ ಹೇಳಿ ಕೊಟ್ಟು, ಉಚಿತ ಭಾಗ್ಯದ ಯೋಜನೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ದಂಗೆ ಸರ್ಕಾರಗಳ ದಿವಾಳಿಯಾಗಿ ಜನರ ದಿವಾಳಿ ಆಗುವಂತ ಇದು ಬೇಕಾ? ಇವತ್ತು ಈ ರಾಜ್ಯದ ಬಜೆಟ್ನಲ್ಲಿ ಸುಮಾರು 25,000 ಕೋಟಿ ರೂಪಾಯಿ ಕೋತಾ ಬಜೆಟ್ ಆಗ್ತಾ ಇದೆ. ಅವ್ರು ಏನೇನು ಭರವಸೆ ಕೊಟ್ಟಿದ್ರು, ಈಗ ರೆವಿನ್ಯೂ ಸಂಗ್ರಹ ಅಲ್ಲಿ ಈಗ ನಮ್ಗೆ ಏನಾಗುತ್ತೆ, ನೀವು ಮನೆ ನಡೆಸ್ತೀರಾ, ಹೌದಾ? ಮನೆ ನಡೆಸೋದಕ್ಕೆ ನೀವು ದಿನ ಊಟ ಮಾಡೋದಕ್ಕೆ ಸಾಲ ಮಾಡಿ ಊಟ ಮಾಡಿದ್ರೆ ಮನೆ ಉಳಿಯುತ್ತಾ? ನೀವೊಂದು ಸೈಟ್ ತೊಗೊಳೋದಕ್ಕೋ, ಒಂದು ಕಾರ್ ತಗೊಳ್ಳೋದಕ್ಕೋ ಅಲ್ವಾ, ಒಂದು ಮನೆ ಕಟ್ಸೋದಕ್ಕೋ ಸಾಲ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ. ನಾವು ದಿನ ಊಟ ಮಾಡೋದಕ್ಕೆ ಸಾಲ ಮಾಡಿದ್ರೆ ಆ ಮನೆ ಉಳಿಯುತ್ತಾ? ಇಲ್ಲ. ಅದೇ ತರ ಇದು ಕೂಡ, ಸರ್ಕಾರ ಕೂಡ ನಮಗೆ ಈ ರೀತಿ ಖರ್ಚುಗಳಿಗೆ ಅವ್ರ ರೆವಿನ್ಯೂ ಬರೋದು ಸಾಕಾಗ್ತಾ ಇಲ್ಲ. ಬರುವಂತ ದುಡ್ಡನ್ನ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಹಂಚಿ, ಆ ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟು, ನಾನು 100 ರೂಪಾಯಿ ಕೊಡ್ತೀನಿ, ನೀನು 200 ರೂಪಾಯಿ ಸಂಪಾದನೆ ಮಾಡು ಅಂತ ಹೇಳೋದು ಸರಿನಾ? ಅಥವಾ ನಿನಗೆ ಎಚ್ಚರ ಆದಾಗ ನಿನಗೆ ತಿಂಡಿಗೆ 10 ರೂಪಾಯಿ ಕೊಡ್ತೀನಿ, 20 ರೂಪಾಯಿ ಕೊಡ್ತೀನಿ, ಎಷ್ಟು ದಿನ ಕೊಡ್ತೀಯ ನೀನು ಅಲ್ವಾ? ಅದಕ್ಕೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಾವೇನ್ ಮಾಡ್ಬೇಕು ಅಂದ್ರೆ ಜನಕ್ಕೆ ಮೀನು ಹಿಡಿಯೋದನ್ನ ಹೇಳ್ಕೊಡ್ಬೇಕು. ಯಾರು ಮೀನು ತಿಂತಾರಲ್ಲ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು? ಮೀನು ಹಿಡಿಯೋದು ಹೇಳ್ಕೊಡ್ಬೇಕು. ಮೀನು ಕೊಡ್ಬಾರ್ದು. ಮೀನು ಹಿಡಿಯೋದು ಒಂದ್ಸಾರಿ ಹೇಳ್ಕೊಟ್ರೆ ಅವ್ನು ಪ್ರತಿದಿನ ಹೋಗಿ ಮೀನು ಹಿಡ್ಕೊಂಬಂದು ತಿಂತಾನೆ. ನೀನು ದಿನ ಮೀನು ಕೊಟ್ರೆ ಅವ್ನು ಮನೆಗೆ ಮಾಡ್ಕೊಂಡಿರ್ತಾನೆ, ಮೀನು ತಗೊಂಡೋಗಿ ಕೊಡ್ತೀಯ. ಅದಾಗಬಾರ್ದು. ನಾವು ನಮ್ಮ ಮಕ್ಕಳಿಗೆ ಈ ದೇಶ ಭದ್ರವಾಗಿ ಸುಭದ್ರವಾಗಿ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು. ಇವತ್ತು ಏನಾಗಿದೆ ನಮ್ಮ ಸರ್ಕಾರಿ ಶಾಲೆಗಳು? ನೀವೆಲ್ಲ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆ ಕಳಿಸ್ತೀರ. ಯಾವ ಪರಿಸ್ಥಿತಿ ಇದೆ?
ಉಚಿತವಾಗಿ ಎಲ್ಲ ಕೊಡ್ತೀವಿ. ಮಕ್ಕಳಿಗೆ ಪುಸ್ತಕ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಬಿಸಿ ಊಟ ಕೊಡ್ತೀವಿ. ಆದರೆ ಸರಿಯಾದ ಕಟ್ಟಡಗಳಿಲ್ಲ, ಪಾಠ ಮಾಡೋದಕ್ಕೆ ಮೇಷ್ಟ್ರಿಲ್ಲ. ಮೇಷ್ಟ್ರುಗಳನ್ನೆಲ್ಲ ಅಡುಗೆ ಮಾಡೋಕೆ ಇಟ್ಟಿದ್ದೀವಿ ಅಲ್ವಾ? ಗೊತ್ತಿದೆ ಅಲ್ವಾ ನಿಮಗೆಲ್ಲ? ಇವತ್ತು ಸರ್ಕಾರಿ ಶಾಲೆಗಳು ಚೆನ್ನಾಗಿದ್ರೆ ಖಾಸಗಿ ಶಾಲೆಗಳಿಗೆ ಯಾಕೆ ಹೋಗ್ತಾರೆ? ಯಾಕೆ ಕಳಿಸ್ಬೇಕು? ಅಗತ್ಯ ಇದೆಯಾ? ನಾನು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಈಗ ನಾನೊಬ್ಬ BJP ಶಾಸಕನಾಗಿ ನಾನೇನು ಮಾಡಿದೆ, ಈ ತಾಲೂಕಲ್ಲಿ ನಾಲ್ಕು ವರ್ಷ ಆಯ್ತು ನಾನು ಶಾಸಕನಾಗಿ. 4 ವರ್ಷಕ್ಕೆ 4 ಸರ್ಕಾರಿ ಶಾಲೆಗಳನ್ನ ಹೊಸದಾಗಿ ಕಟ್ಟಿದ್ದೀನಿ. ಒಂದು ರೂಮ್ ಕಟ್ಬಿಟ್ಟು ನಮ್ಮ ಸಾಹೇಬರು ಬಿಲ್ಡಿಂಗ್ ಕಟ್ಟ್ಯಾರ ಅಂತ ಹೇಳ್ಕೊಳೋ ಥರ ಮಾಡಿಲ್ಲ, ಹೊಸದಾಗಿ ಕಟ್ಟಿದ್ದೀನಿ. ಶಿರಾ ಟೌನಲ್ಲಿ IB ಸರ್ಕಲಲ್ಲಿ ಒಂದು ದೊಡ್ಡ ಶಾಲೆ ನೋಡಿದ್ದೀರಾ? IB ಸರ್ಕಲಲ್ಲಿ ಒಂದು 25 ಕ್ಲಾಸ್ ರೂಮ್ ಇದೆ. ಇನ್ನು 100 ವರ್ಷ ಇರುತ್ತದು. 100 ವರ್ಷ ನಿಮ್ಮ ಹೆಸರು ಹೇಳುತ್ತದೆ, BJP ಅವರು ಮಾಡಿಕೊಟ್ಟಿದ್ದು, ಚಿದಾನಂದ ಗೌಡರು ಮಾಡಿದ್ದು ಅಂತ. ಬರಗೂರಿನಲ್ಲಿ ಒಂದು ಶಾಲೆ ಕಟ್ಟಿಸಿದೆ, 15-20 ಕ್ಲಾಸ್ ರೂಮ್ಗಳು. ಈ ವರ್ಷ ಗೋಪಿಕುಂಟಿನಲ್ಲಿ ಒಂದು ಉದ್ಘಾಟನೆ ಆಗ್ತಾ ಇದೆ. ಆ ಗರ್ಲ್ಸ್ ಹೈಸ್ಕೂಲ್ಗೆ ಒಂದಷ್ಟು ಮಾಡಿದ್ವಿ. ಈ ರೀತಿ ಅಧಿಕಾರ ಮತ್ತೆ ಹಣ ಒಳ್ಳೆಯವ್ರ ಕೈನಲ್ಲಿದ್ರೆ ಒಳ್ಳೆದಕ್ಕೆ ಬಳಕೆ ಆಗುತ್ತೆ. ಅಧಿಕಾರ ಮತ್ತೆ ಹಣ ಸ್ವಲ್ಪ ಬೇರೆ ಥರ ಜನಕ್ಕೆ ಸಿಕ್ಕಿದ್ರೆ ಅದು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಆಗುತ್ತೆ.